ಓಕೆ ಬನ್ನಿ ಹಾಗಾದರೆ ಇವಾಗ ನಾವು ಏನಪ್ಪ ಅಂದರೆ ಸ್ಟಾರ್ಟ್ ಮಾಡೋಣ. ಟೈಪಿಂಗಲ್ಲಿ ಫಸ್ಟಿಗೆ ನೋಡ್ರಿ, ಫಸ್ಟ್ ಕೋರ್ಸ್ ಇದು, ಫಸ್ಟ್ ಲೆಸನ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ನೀವು ಬೇಕಾದರೆ ನೋಡಿ ADSF ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಟೈಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಆವಾಗಲೇ ನಿಮಗೆ ತೋರಿಸಿದ್ದೆ ನಾನು ಬಟ್ಟುಗಳು, ಇವು ನಮ್ಮ ಫಿಂಗರ್ಸ್ ತುಂಬ ಮುಖ್ಯ. ಈ 4 ಫಿಂಗರ್ಸ್ ಏನು ಸಿಂಬಲ್ ಮಾಡ್ತಾವೆ ಅನ್ನೋದನ್ನು ಮೊದಲ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡಾಗ ನಮಗೆ ಈಸಿ ಆಗುತ್ತೆ. ನೋಡ್ರಿ ಇವಾಗ ಎ ಪ್ರೆಸ್ ಮಾಡ್ರಿ ಅಂತ ಹೇಳ್ತಿದೆ ಎ, ಆಮೇಲೆ ಇ ನೋಡ್ರಿ ಹೆಬ್ಬಟ್ಟಿನಿಂದ ಸ್ಪೇಸ್, ಆಮೇಲೆ ಎಸ್ ಸ್ಪೇಸ್, ಆಮೇಲೆ ಡಿ ಯಾವ್ದು ಬರುತ್ತಾ ಈ ಬಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ, ಡಿ ಈ ಬಟ್ಟಿನಿಂದ ಡಿ ಪ್ರೆಸ್ ಮಾಡ್ರಿ. ಆಮೇಲೆ ಎಫ್ ಈ ಬಟ್ಟು ಎಲ್ಲಿದೆ, ಈ ಬಟ್ಟಿನಿಂದ ಎಫ್ ನೋಡ್ರಿ. ನನಗೂ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಕಲಿಯುವಾಗ ಕನ್ಫ್ಯೂಷನ್ ಆಗುತ್ತೆ. ನಾನು ನಿಮ್ಮ ಜೊತೆ ಕಲಿತಾ ಇದ್ದೀನಿ, ಕಲಿಯೋಣ ಎಲ್ಲರೂ ಕೂಡಿ. ಎಫ್ ಪ್ರೆಸ್ ಮಾಡ್ತೀರಿ ಡಬಲ್ ಸಲ. ಆಮೇಲೆ ಏನು ಬರುತ್ತೆ, ಈ ಬಟ್ಟಿಂದ ಇವಾಗ ಪ್ರಾಕ್ಟೀಸು. ಜೆ ಸ್ಪೇಸ್ ಕೆ ಅಂದರೆ ಇದು ನೋಡ್ರಿ, ಈ ಬಟ್ಟು, ಸಾರಿ ಅದು ತಪ್ಪು ಆಗತ್ತಂತ ಹಿಂಗೆ ತೋರಿಸ್ತಾ ಇದ್ದೀನಿ. ಈ ಬಟ್ಟು ಅಂದರೆ ನಡುವಿನ ಫಿಂಗರು. ಆಮೇಲೆ ಸ್ಪೇಸ್, ಆಮೇಲೆ ಸ್ಪೇಸ್, ಆಮೇಲೆ ಸೆಮಿಕಾಲನ್, ಆಮೇಲೆ ಸ್ಪೇಸ್. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಮಗೆ ನೆನಪು ಉಳಿಯುತ್ತದು, ಮರೆಯೋದಿಲ್ಲ. ಆಮೇಲೆ ನಾವು ಸ್ಪೀಡ್ ಟೈಪಿಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಥರ. ಈಗ ನೋಡ್ರಿ ನಾನು ಸ್ವಲ್ಪ ಟೈಪ್ ಕಲ್ತೇನಲ್ಲ, ಹಾಗಾಗಿ ಹೋಗುತ್ತೆ. ನೀವು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಹಾಗೇ ಆಗುತ್ತೆ, ಯಾಕಂದರೆ ನಾವೇನೋ ಒಂದು ಹೊಸದು ಕಲಿತಾ ಇದೀವಿ ಅಂದಾಗ ಅದು ಕಷ್ಟ ಆಗಲೇಬೇಕು. ಆಗಲಿಲ್ಲ ಅಂದರೆ ನಾವು ಏನೂ ಕಲ್ತಿಲ್ಲ ಅಂತ ಅರ್ಥ. ಆಲ್ರೆಡಿ ನಾವು ಕಲ್ತಿದ್ರೆ ನಮಗೆ ಕಷ್ಟ ಆಗಲ್ಲ. ಆ್ಯಂಡ್ ಪ್ರತಿಯೊಂದು ಹೊಸ ವಿಷಯ ಕಲಿಯುವಾಗೂ ನಮಗೆ ತೊಂದರೆ ಆಗ್ತಿದೆ ಅಥವಾ ನಮಗೆ ಅದು ಬ್ಯಾಡ್ ಅನ್ನಿಸ್ತಾ ಇದೆ ಅಂದರೆ ಪಕ್ಕ ನಾವು ಅದನ್ನು ಕಲಿತಾ ಇದ್ದೀವಿ ಅಂತ ಅರ್ಥ, ಅಥವಾ ಅದು ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಯಾವುದೇ ಒಂದು ಹೊಸ ವಿಷಯಗಳನ್ನು ಕಲಿಯೋದು ತುಂಬ ಬೇಜಾರಾಗುತ್ತೆ, ಬಿಡುಗುರು ಅನ್ನೋ ಮೈಂಡ್ಸೆಟ್ ಇರುತ್ತೆ. ಇದು ನೋಡ್ರಿ, ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಎಷ್ಟು ಸಾಧ್ಯ ಆದಷ್ಟು ತಪ್ಪುಗಳು ಕಡಿಮೆ ಆಗೋಕ್ಕೆ ಚಾನ್ಸ್ ಇರಬೇಕು ಆ ಥರ. ಈಗ ನೋಡ್ರಿ, ಸ್ಲೋ ಆಗಲಿ, ಬಟ್ ಏನಂದ್ರೆ ತಪ್ಪುಗಳು ಜಾಸ್ತಿ ಆಗೋಕ್ಕಿಂತ ಕಡಿಮೆ ಆಗಲಿ, ಸ್ಲೋ ಮಾಡ್ತಾ ಹೋಗ್ರಿ. ಅದು ಬರ್ತಾ ಸ್ಪೀಡ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ ಎಷ್ಟು ಸ್ಪೀಡ್, ಅದು ಪ್ರೊಸೆಸ್ ಎಷ್ಟು ಸ್ಪೀಡ್ ಇದೆ, ಎಷ್ಟು ಅಕ್ಯುರೇಸಿ ಇದೆ ಎಲ್ಲ ತೋರಿಸುತ್ತಿದ್ದು. ಈಗ ನೋಡ್ರಿ ನನ್ನ ತಪ್ಪಾಯಿತು. ಇನ್ನೊಂದೇನೋ ಮೈಂಡು ಒಂದೇ ಕಡೆ ಇರಬೇಕು. ಈಗ ನಾನು ನಿಮಗೆ ಹೇಳ್ತಾ ಮಾಡ್ತಿರೋದ್ರಿಂದ ಸ್ವಲ್ಪ ಫೋಕಸ್ ಇರೋದಿಲ್ಲ. ನೀವು ಫೋಕಸ್ ಆಗಿ ಇದನ್ನು ನೋಡ್ಕೊಂಡು ಕಲಿರಿ. ಓಕೆನಾ? ನೆಕ್ಸ್ಟ್ ವಿಡಿಯೋ ನೋಡೋಣ.